ರೀ 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 ಇದೇನು ಮಲೇಶಿ ಉಳಕಿಲ್ಲ ಬೆಳಕಿಲ್ಲ ಹಾಂ ಚೆನ್ನಾಗಿ ನೋಡ್ಕೊತವ್ರೋ ಇಲ್ಲ ಬೇರೆ ಆಸ್ಪತ್ರೆಗಾದ್ರೂ ಸೇರ್ಸೋಣ ಮಲೇಶಿ ನೀನು ಹೆಂಗೆ ಹೇಳಿದ್ರೆ ಹಂಗೆ ಅಕ್ಕ ಸೇರ್ಸೋಣ ಅಂದರೆ ಸೇರ್ಸೋಣ ಡಾಕ್ಟರ್ ಹತ್ರನ ಮಾತಾಡಿ ಬೇರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ರೀ ರೀ ಯಾಕೋ ನಂಗೆ ಅನುಮಾನ ಮಲೇಶಿ ಏನಾಗೈತೋ ಏನೋ ಅಂತ ಅಂದ್ಬಿಟ್ಟು ಬೇರೆ ಹಾಸ್ಪಿಟ್ಲಿಗಾದ್ರೂ ಕರ್ಕೊಂಡು ಹೋಗೋಣ ನಡಿ ಮಲೇಶಿ ಇದ್ಯಾರ ಓ ಮಲೇಶ ಏನ ಚೆನ್ನಾಗಿದ್ದೀನಾ ಹ್ಞೂ ಮಾವ ಚೆನ್ನಾಗಿದ್ದೀನಿ ನೀನ್ ಚೆನ್ನಾಗಿದ್ಯಾ ಓ ನಾನ್ ಚೆನ್ನಾಗಿದ್ದೀನಪ್ಪ ಈ ಅಮ್ಮನ್ಯಾರ ಏ ಸ್ನೇಹ ಇಲ್ಲ ಅದೇ ಈ ಸಂಜಯ್ ಅವನಲ್ಲ ಮೊದ್ಲೇನ್ರು ಏನ್ಲೆ ನಮ್ಮ ಮನೆ ಬರ ಹಿಂಗೆ ಎಲ್ಲಾರ್ಗು ಹೇಳ್ದೆ ಓ ಹೋಗು ಇಬ್ರು ಗಣ್ಣೋರು ಇಬ್ರು ಹೆಣ್ರುಗಳು ಸರೋಜ್ ಬಿಡು ಕತೆ ಏನ್ ಮಾಡೋದು ಮಾವ 75% ಹಿಂಗೆ ಆಗೋಗದೆ ಪ್ರಪಂಚ ಏನು ಮಾಡೋಕ್ಕಾಗಲ್ಲ ನೋಡ್ಕೊಳಕ್ ಬಂದ್ರೇನ ಇಲ್ಲಿ ಜಾಸ್ತಿ ಹೊತ್ತು ತಿಳ್ಕೊಡ್ದಂತ ನಡೀರಿ ಇಲ್ಲ ಬೇರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದೀರಿ ಯಾರನ್ನ ಈ ಅಮ್ಮನೆ ಏನಾಗೈತಿ ಅಮ್ಮನ್ಕ ಈ ಅಮ್ಮನಲ್ಲ ಸಂಜಯ್ನ ಓ ಬೇಡ 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 ಯಾವ ಆಸ್ಪತ್ರೆಗೂ ಕರ್ಕೊಂಡು ಹೋಗೋದು ಬೇಡ ನಮ್ಮ ಅಪ್ಪನ ಬೇರೆ ಇಲ್ಲ ಆಶ್ರಂಕರ್ನವ್ರು ಮನ್ಕೋಗೋನೆ ನಾನು ನಮ್ಮ ಕೃಷ್ಣ ಮಾಮನ ಅಷ್ಟೇ ಇರೋದು ಬೇಡ ನಮ್ಮ ಅಪ್ಪನ ಬಂದ್ಮೇಲೆ ಮಾತಾಡಿ ಆಮೇಲೆ ಯೋಚನೆ ಮಾಡಿ ಹೇಳ್ತೀವಿ ನಾವು ನೀವು ನಡೀರಿ ಆಚೆಗೆ ನಾವು ನೀವ್ಯಾರೋ ನಂಗೆ ಗೊತ್ತಿಲ್ಲ ಅದಕ್ಕೂ ಮುಂಚೆ ನೀನು ಯಾರೋ ನಂಗೂ ತಿಳಿದಮ್ಮ ನಾನು ಸಂಜಯ್ ಅವರ ಎಂಟಿ ಓ ನಮ್ಮ ಸ್ನೇಹನೂ ಎಂಟಿನೇ ನೀನು ಒಬ್ಬಳೇ ಅಲ್ಲ ನಮ್ಮ ಸ್ನೇಹಿ ಅವಳಲ್ಲ ನಮ್ಮ ಸ್ನೇಹಿ ನಮ್ಮ ದೊಡ್ಡವ್ರ ಮಗಳು ಅವಳು ಈ ಸಂಜೆ ಕೆಂತಿನೇ ಅಲ್ಲ ಎಂಥ ಕೆಲಸ ಮಾಡಿದಿರಿ ನೋಡ್ರಿ ಮನೆ ಹತ್ರಕ್ಕಂತ ಬಂದವನ್ನ ತಲೆ ಹೊಡೆದು ಹಿಂಗೆ ಆಸ್ಪತ್ರೆಗೆ ತಂದು ಮಲಗಿಸಿದಿರಲ್ಲ ಹಾಂ ಇದು ಯಾವ ನ್ಯಾಯ ತಿರ್ಗಿ ಹೇಳ್ಕೊಳಕ ದೊಡ್ಡ ಮನುಷ್ಯರು ಮಾಡೋದು ನೋಡಿದ್ರೆ ಇಂಥ ಕೆಲಸ ಸಣ್ಣ ಕೆಲಸಗಳು ಇವಾಗ ನಾನು ನಮ್ಮ ಯಜಮಾನ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ಅಯ್ಯೋ ನೀನು ಕರ್ಕೊಂಡು ಹೋಗೋಕ್ಕಾಗಲ್ಲಮ್ಮ ನಮ್ಮ ಅಪ್ಪನಿಲ್ಲ ನಮ್ಮ ಅಪ್ಪನಿಲ್ದಿದ್ದು ಒಂದು ಉಳ್ಕಡ್ಡಿ ಕೂಡ ಅಲ್ಲಾಡಂಗಿಲ್ಲ ನಮ್ಮ ಅಪ್ಪನ ಬರಬೇಕು ನಮ್ಮ ಅಪ್ಪನ ಹತ್ರ ಮಾತಾಡಿ ಆಮೇಲೆ ಕರ್ಕೊಂಡು ಹೋಗ್ರಿ ನಮ್ಮ ಅಪ್ಪನ ಒಪ್ಪಲ್ಲ ಬಿಡು ಆ ಹುಡುಗನ್ಕ ಚೆನ್ನಾಗಿ ಮೇಲ್ ಮಾಡಿಸಿ ಆಮೇಲೆ ನಾವೇ ಅವ್ರ ಮನೆಗೆ ಕರ್ಕೊಂಡೋಗಿ ಬಿಡ್ತೀರಿ ಬಂದ ಮಾತಾಡಿಸ್ತಾ ಹೋಗು ನೀನು ಸಂಜಯ್ ಅವ್ರ ಹೆಂಡ್ರು ಅವನು ಸ್ನೇಹಿಯವ್ರ ಗಣ್ಣು ಎಂಥದಮ್ಮ ಇದೆಲ್ಲನೂ ಯಾವುದೋ ಕರ್ಮ ಇವೆಲ್ಲ ಕರ್ಮಗಳು ನಮ್ಮ ಕಣ್ಣಾಗ ನೋಡೋದು ಅಯ್ಯೋ ಮವ ನಾನೇನು ಇರಬೇಡ ಅಂತ ಹೇಳಿದ್ನ ಸ್ನೇಹನೇ ತಾನೇ ಓಡ್ ಬಂದಿದ್ದು ನಾನು ಇರಲ್ಲ ಅಂತ ಲೇ ನೀನು ಸರಿ ಇಲ್ಲ ಲೇ ಅದಕ್ಕೆ ಅವಳು ಓಡ್ ಬಂದಿರೋದು ಇವಾಗ ಇವನ್ ಜೊತೆಗಿಲ್ಲೇನಾ ಇವ್ನು ಚೆನ್ನಾಗಿ ನೋಡ್ಕೊಂತ ಇಲ್ಲೇನಾ ಅವನಿಗೋಸ್ಕರ ನಾನು ಪ್ರಾಣ ಬೇಕಾದ್ರೆ ಕೊಡ್ತೀನಿ ಅಂತೇಳಿ ಅವಳು ನಿಂದ ಹೇಳ್ತು ತಿಕ್ಕೊಂಬಿಟ್ಟು ಬೇರೆಯವ್ರ ಬಗ್ಗೆ ಮಾತಾಡ್ತೀಯಾ ಬಾಯ್ ಮುಚ್ಚಲೇ ಹೋಲ್ ಬಿಡು ಆಗಿದ್ದಾಗೋಯ್ತು ಏನು ಮಾಡೋಕ್ಕಾಗ್ತದೆ ಹಂಗನ್ಕೊಂಡು ಸುಮ್ಮನೆ ನಡೀರಮ್ಮ ಡಾಕ್ಟ್ರು ಬಂದ್ರೆ ನಮ್ಮನ್ನು ಬೈತಾರೆ ನಡೀರಿ ಎಲ್ಲ ಆಚೆಗೆ ಹಂಗಂತಲ್ಲಣ ಹಂಗೂ ಇಲ್ಲ ಹಿಂಗೂ ತಿಂದು ಮಂಗನೂ ಇಲ್ಲ ನಡಿಯಮ್ಮ ನಡಿ ನಮ್ಮ ಅಪ್ಪನ ಬರ್ತಾನೆ ನಮ್ಮ ಅಪ್ಪನ ಹತ್ರ ಮಾತಾಡಿರಂತೆ ನಡಿಯೇ ಮಲೇಶ್ ನಡಿಯಾ ಚಪ್ಪಲಿಗೆ ಹಾಕ ಬಂದಿರ ನೋಡ ಐಸಿ ರೂಮಕ್ಕ ನಡೀರಿ ಪಾಪ ನಮ್ಮ ಸಂಜಯ್ ನೋಡು ನಮ್ಮ ಸ್ನೇಹಿ ಅವಳಕ ಬಾಯಿ ಮುಂದೆ ತಲೆ ಇಲ್ಲ ಹುಡುಗಾಟ ಅವಳಕ ಕತ್ತಾಗ ಸೈನಿತ್ತು ಏನಾಯ್ತು ಇವ್ನ ಕತ್ತಾಗಿತ್ತಲ್ಲ ಸೈನು ಬಟ್ಗಳು ಸೈನು ಎಲ್ಲ ಯಾರು ಕೇಳ್ಕೊಟ್ನಿ ಡಾಕ್ಟ್ರು ಸ್ನೇಹಿ ಬಂದಮೇಲೆ ಕೇಳ್ಬೇಕು ಒಚ್ಚಿಬಿಟ್ಟಿದ್ದೀನಿ ಏನು ಈ ರೂಮಾಗ ತಣ್ಣಗದೆ ಮೊಲ್ಕ ಅಂತ ಹೇಳಿದ್ರೆ ಆರಾಮಾಗಿಲ್ಲ ಮೊಲ್ಕೊಂಡು ನಿಂತ್ಕೊಬಿಡ್ತೀನಪ್ಪ ಆ ಡಾಕ್ಟ್ರ್ ಅವ್ನು ಗುಂಡೋನ ಬಂದರೆ ಬಡ್ಕೊತಾನೆ ನಡಿ ಆಚೆಗೆ ಅಂತ ಮಲ್ಕ ಬಿರಿ ನಾ ಕಣ್ಣಿಗೆ ಬಿಟ್ಬಿಟ್ಟು ನೀನು ಮಾತಾಡ್ಬಿಟ್ರೆ ನಮ್ಮ ಮನೆಗೆ ಕರ್ಕೊಂಡೋಗಿ ಒಂದು 2 ದಿವಸ ಸುಧಾರಿಸ್ಬಿಟ್ಟು ನಿಮ್ಮ ಮನೆಗೆ ನಿಮ್ಮನ್ನು ಸೇರಿಸ್ಬಿಡ್ಬೇಕಪ್ಪ ಕಂಡೋರ್ ಮಕ್ಕಳು ಸವಾಸ ಅಲ್ಲ ಸಾಕಾಗ್ಬಿಟ್ಟದ ನಮ್ಮ ಕೃಷ್ಣ ಮಾಮ ಅದು ಎತ್ತೋಗ್ಬಿಟ್ನ ಲೇ ಕೃಷ್ಣ ಮಾಮ ಏನು ಮಾಡ್ತಾ ಇದೀಯಾ ನಿರಾನಿಲ್ಲ ಇವನಪ್ಪ ನೀ ಏನ್ ಮಾಡ್ತಾ ಇದೀಯ ಅಂತಾನೆ ಹಂಗೆಲ್ಲ ಹೋಗ್ಬೇಡ ಬರ ಹೆಂಗಸರು ವಾಟಕ್ಕೆಲ್ಲ ಹೋದ್ರೆ ಅವ್ರು ಒಯ್ತಾರ ನಿನ್ನ ಎಂತದಿಲ್ಲ ಗಂದಿರ ನೀನು ಹಂಗೆ ಬಗ್ನೋಕ ಹಂಗೆ ಗೋಡ್ ಬಂದ್ಬಿಡ್ತೀನಿ ಹೋಗು ನಂಗೆ ಅಂತ ಏಟಿಗೆ ತಿಂತೀಯ ಹೋಗು ಬಂದಿದ್ದೀರಾ ಚಿಕ್ಕನೆ ಏನೋ ಹೋಗಿದ್ದೇನಾ ಏನೋ ಪರವಾಗಿಲ್ಲ ಮಗದಾಗ ಏನಾದ್ರು ಅಷ್ಟು ಕಳೆ ಬರ ಬಂದದ ಕೊಳೆನೋ ಬರ ಎಲ್ಲ ಬಂದದೆ ಅವ್ರ ಅಪ್ಪನ ತಿಕ್ಕ ತಿಳ್ಕೊಂಡು ಮನ್ಕೋದ್ನ ನಾನು ಮಾತ್ರ ಇಲ್ಲೇ ಬಿದ್ದಿರ್ಬೇಕು ನೋಡುವ ನೀಗೇನು ಮಾಡತ್ತೇನು ಬೇರೆ ಕೆಲಸ ಇಲ್ಲೇನೋ ಬೀಳ್ತವೆ ಏಟುಗಳು ನಾನೇ ಕಳಿಸಿದ್ದೆ ಅವನ್ನ ಬರ್ತಾನೆ ಬಿಡುವ ನೀನು ನೋಡ್ಕೋಬೇಕಾದ್ರೆ ನಾನು ಓದ್ತೀನಿ ಮನೆಕ ಇರೋ ಹೋಗಿ ಅಂತೆ ಏನು ಬೇರೆಯವ್ರೇನೋ ಅವರು ನೋಡ ಬೇರೆಯವ್ರು ಯಾರೋ ಇವ್ರು ಯಾರೋ ಅವ್ರು ಯಾರೋ ನಂಗೆ ತಿಳಿದು ನಾನು ಮನ್ಕೋಬೇಕಂದ್ರೆ ಹೋಗ್ಬೇಕು ಅಷ್ಟೇ ಆವಾಗ ಆಶ್ರಂಕರ್ನವ್ರು ಮನ್ಕೋಗೋತ್ನಾಗ ಬಾರ ಹೋಗೋಣ ಅಂತೆ ಬರಲ್ಲ ಅಂತೆ ಇವಾಗ ನೋಡಿದ್ರೆ ಬಾಯಿ ತಿರುಗಿಸ್ತಾ ಇದೀಯ ನಿನ್ನ ಹತ್ರ ನಾನು ಹೆಂಗ ಹೇಗೋದು ನೀನು ಹೇಗ್ಬೇಡ ಬಿಡು ಹೇಗು ಅಂತ ಯಾ ನನ್ನ ಮಗನ ಹೇಳಿದ್ನ ನಾನು ಮನ್ಕೋಬೇಕಂದ್ರೆ ಹೋಗ್ಬೇಕು ಅಷ್ಟೇ ಲೇ 10 ರೂಪಾಯಿ ಕಾಸು ಕೊಡ್ತೀನಿ ಇರಲಿ 10 ರೂಪಾಯಿ ಯಾವನ್ ಬೇಕು ನೀನು 10 ರೂಪಾಯಿಗೆಲ್ಲ ಆಸ್ಪಿಟ್ಕೊಂಡು ಇಲ್ಲೇ ಬಿಡ್ತೀನಿ ನಾನು ಎಂತ ಮಾತು ಹೇಳ್ತಾನೆ ಮುದ್ಕುನ ಏನು ಮತ್ತಂಗೆ ಅಲ್ಲಿ ಯಾರೋ ಯಮ್ಮನ ಎಲ್ಲೋ ನೋಡಿದ್ದೀನಿ ಈಗ ವಯಸ್ಸಾಯ್ತು ನಿಕ್ಕ ಕಷ್ಟ ಸುಖ ಮಾತಾಡಕ್ ತಿಳಿಯಲ್ಲ ಬಾಯ್ ಮುಚ್ಕೊಂಡು ನಿಕ್ಕ ನಾನು ಮಾತಾಡ್ತೀನಿ ವಾ ಬೀಳ್ತವೆ ಏಟಿಗೆ ನಿಂಕ ಏನಮ್ಮ ತಂಗಮ್ಮ ಅದೇ ಅಣ್ಣ ಬೇರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದಲ್ಲಣ್ಣ ಕರ್ಕೊಂಡು ಹೋಗ್ತೀನಿ ಬಂದ ನಮ್ಮ ಅಪ್ಪನ ಮಾತಾಡ ನಮ್ಮ ಅಪ್ಪನ ಹತ್ರ ಯಾರನ್ನ ಬೇರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ಅವ್ರ ಯಜಮಾನ್ರಂತೆ ಅವ್ರ ಯಜಮಾನ ಅಯ್ಯೋ ಅವ್ರ ಯಜಮಾನ ಎಲ್ಲನ ಕರ್ಕೊಂಡು ಹೋಗ್ಕೊಂಡು ಬಿಡ ನಮ್ಗೆ ಯಾಕ ಕರ್ಕೊಂಡು ಹೋಗಮ್ಮ ಅವ್ರ ಯಜಮಾನ ಅವ್ರು ಕರ್ಕೊಂಡು ಹೋಗೋದಕ್ಕೆ ನಮ್ಮನ್ನೇ ಕೇಳ್ಬೇಕು ಆಗತ್ಯಾ ಸರಿ ಕರ್ಕೊಂಡು ಹೋಗಮ್ಮ ಡಿಸ್ಚಾರ್ಜ್ ಮಾಡಿಸ್ಬೇಕಲ್ಲ ಅಯ್ಯೋ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ಲಿ ಬಿಡ ಅದಕ್ಕೇನಂತೆ ನೀ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಹೋಗಮ್ಮ ಎಷ್ಟಾದೈತಣ್ಣ ದುಡ್ಡೆಲ್ಲ ಕಟ್ಟದಣ್ಣ ಎಷ್ಟಾದೈತೆ ದುಡ್ಡೆಲ್ಲ ಕಟ್ಟದ ನನ್ಗೆ ಅಂತ ಹೇಳಿದ ಅವ್ರ ಯಜಮಾನ್ಕ ದುಡ್ಡು ಕಟ್ಟೋದ ಇಲ್ಲ ಅಂತ ನನ್ಗೆ ಅಂತ ಹೇಳಿದ್ ನನಗೆ ಅವಳೆ ಚೆನ್ನಾಗಿ ಕೇಳ್ತಾ ಇದೆಯಲ್ಲ
ಲೇ ಗುಂಡ್ಗ ಅದೇನೋ ತಿಳಿದಮ್ಮ ನಮ್ಗ ಕರ್ಕೊಂಡೋಗು. ಹ್ಞೂ ಸರಿ ಅಣ್ಣ ಆಯ್ತಣ್ಣ, ನಾನೇ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಹೋಗ್ತೀನಿ. ಹ್ಞೂ ಸರಿ ಆಯಿತು. ದುಡ್ಡೆಲ್ಲ ಕಟ್ಬಿಟ್ಟದಲ್ಲ? ಅದೇನೋ ತಿಳಿದ್ ನಮ್ಗ. ನಿಮ್ಮ ಯಜಮಾನ್ ತಾನೇ ನಮ್ಮ ಅಪ್ಪನ ಹೇಳ್ತಾವನೆ ಕರ್ಕೊಂಡೋಗು ಅಂತ. ಕರ್ಕೊಂಡೋಗು. ಅಲ್ಲಣ್ಣ ನೀವೇ ತಾನೇ ಅಡ್ಮಿಟ್ ಮಾಡಿದ್ದಿತ್ತು? ನೀವೇ ತಾನೇ ಅಡ್ಮಿಟ್ ಮಾಡಿದ್ದು. ಅವ್ರ ಯಜಮಾನ್ ನಾವೇನಕ್ಕೂ ಅಡ್ಮಿಟ್ ಮಾಡೋಣ? ಅಯ್ಯೋ ಇವ್ನು ಒಳ್ಳೆ ತಲೆನೋವಲ್ಲೇ. ಯಾರ ಅಮ್ಮನು? ನಿಮ್ಮ ಯಜಮಾನ ನಾವೇನಕ್ಕಮ್ಮ ಅಡ್ಮಿಟ್ ಮಾಡೋಣ? ಅಯ್ಯೋ ಒಳ್ಳೆ ತಲೆನೋವಾಯ್ತಲ್ಲ ಅಮ್ಮವ್. ತಾತ ಇವಳೇನಕ್ಕೆ ಬಂದವಳೆ ಇಲ್ಲಿಗ? ಯಾರು ಅವ್ರ ಯಜಮಾನ್ ಅಂತಮ್ಮ? ಅವ್ರ ಯಜಮಾನ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾಳಂತೆ. ಯಾರ ಯಜಮಾನ? ಆ ಅಮ್ಮನವ್ರ ಯಜಮಾನ. ಅಯ್ಯಯ್ಯೋ ನನಗಣ್ಣನ ನಾನು ಕಳ್ಸಲ್ಲ, ನಾನೇ ನೋಡ್ಕೊಂತೀನಿ. ಯಾರ ಅಮ್ಮನ? ಎಲ್ಲೋ ನೋಡಿದೀನಿ, ಜ್ಞಾಪಕ ಬರ್ತಾ ಇಲ್ಲ. ಯಾಳದು ವಯಸ್ಸಾಗೋಯ್ತು, ಮರು ಬೇರೆ. ಪ್ಲೇಸ್ ನೆಯ್ಯಿ ಆ ಅಮ್ಮನ ಅವ್ರ ಯಜಮಾನ್ ಕರ್ಕೊಂಡು ಹೋಗ್ತಾಳಂತೆ. ಓ ನಮ್ಮ ಯಜಮಾನ್ ಆಯಮ್ಮನ ಯಾಕೆ ಕರ್ಕೊಂಡು ಹೋಗ್ತಾಳೆ? ಎಂತ ಮಾತು ಹೇಳ್ತಾ ಇದೆಯಾ? ಆಯಮ್ಮನ್ಕ ನಮ್ಗೆ ಏನ್ ಸಂಬಂಧ? ಓ ಯಮ್ಮನು ಸ್ನೇಹ ಅವ್ರ ಯಜಮಾನ ಮೊದಲನೇ ಏನ್ರಲ್ಲ. ಅಯ್ಯೋ ಹಾಳಾತು. ಅಪ್ಪ ಹೇಳಿದ್ದೀನಿ ಕರ್ಕೊಂಡು ಹೋಗ್ತಾಳಂತೆ. ಲೈ ಬೈತಾ ಬರಾಯ್ತಾ? ಬರಲ್ಲ, ನಾನು ಇಲ್ಲೇ ನಿಂತ್ಕೊಂತೀನಿ. ಇದೇನು ನಿಂದ ಆಸ್ಪತ್ರೆ? ಇಲ್ಲ ನಿಮ್ಮ ಅಪ್ಪಂದ? ನನ್ನಿಷ್ಟ, ನಾನು ಎಲ್ಲೇ ನಿಂತ್ಕೊಂತೀನಿ. ಆ ಚೇರ್ ಮೇಲೆ ನಿಂತ್ಕೊಂತೀನಿ, ಮೇಲೆ ನಿಂತ್ಕೊಂತೀನಿ, ಇಲ್ಲೇ ಮಲ್ಕೊಂಬಿಡ್ತೀನಿ. ಅದನ್ನೆಲ್ಲ ಕೇಳಕ್ಕ ನೀನ್ಯಾರ? ವಾ ಏಟಿಗೆ ತಿಂತೀಯ? ನಾನು ಆ ಅಮ್ಮನ ಹತ್ರ ಮಾತಾಡ್ಬೇಕು. ಈ ಕಡೆಗೆ ಬಾರ. ನಿನ್ ಗುಂಡೆ ಅದೇ ಅಮ್ಮನ ಮಕ್ಕ ಕಾಣಿಸ್ತಾ ಇಲ್ಲ ನಂಗ. ಗುಂಡನ್ ತೆಗೆದು ಪಕ್ಕಿಕ್ಬಿಟ್ಟು ಹೋಗಿ ಮಾತಾಡು. ಆಸ್ಪತ್ರೆಗೆ ನೋಡಿದ್ರೆ ಜನಗಳು ಬೈಕಂತಾರೆ ಬಾರ. ಏನೋ ಅಪ್ಪನ ಮಗು ನಿಂಗೆ ಕಿತ್ಲಾಡ್ತಾವ್ರೆ, ಇವ್ರಿಗೇನೋ ಮನ ಮರ್ಯಾದೆ ಇಲ್ಲ ಅಂತ ಜನಗಳು ಬೈಕಂತಾರೆ ಬಾರ. ನಾನು ಮರ್ತೋಗ್ಬಿಟ್ನಮ್ಮ, ತಪ್ಪು ತಿಳ್ಕೊಂಬೇಡ. ವಯಸ್ಸಾಗೋದಲ್ಲ, ಹಿಂಗೆ ಮರು ಜಾಸ್ತಿ. ಕಳ್ಸ್ಕೊಡೋಕ್ಕಾಗಲ್ಲಮ್ಮ ಸಂಜಯ್ನ. ನಾವು ಮೇಲ್ ಮಾಡಿ ಮನೆಗೆ ಕರ್ಕೊಂಡು ಹೋಗ್ತೀರಿ. ಅದೆಷ್ಟೇ ದಿನ ಆಗಲಿ, ಅದೆಷ್ಟೇ ದುಡ್ಡು ಖರ್ಚಾಗಲಿ, ನಮ್ಗೆ ದುಡ್ಡು ಮುಖ್ಯ ಅಲ್ಲ, ವ್ಯಕ್ತಿ ಮುಖ್ಯ. ಆಯಿತಾ? ನೀನು ಬಂದ ನೋಡ್ಕೊಂಡ ನಿನ್ನ ಪಾಡಕ್ಕೆ ನೀನು ಹೋಗಮ್ಮ, ಹೋಗು. ನಾನು ಯಾರೋ ಏನೋ ಅಂತ ಅಂದ್ಕೊಂಡು ಹಂಗೆ ಹೇಳಿದ್ದು. ಆಗಲ್ಲಮ್ಮ ಕಳ್ಸ್ಕೊಡಕ್ಕ. ಹಂಗಲ್ಲ ತಾತ, ಇಲ್ಲಿ ಟ್ರೀಟ್ಮೆಂಟ್ ಚೆನ್ನಾಗೈತೋ ಇಲ್ಲ? ಇಲ್ಲ ಇಲ್ಲ, ನಮ್ಮ ಮೊಮ್ಮಕ್ಕಳು ಇಬ್ಬರು ಮಾತಾಡೋರೆ, ಡಾಕ್ಟ್ರ್ ಹತ್ರ ಎಲ್ಲನೂ ಮಾತಾಡೋರೆ. ಚೆನ್ನಾಗದೆ. ನಿನ್ನೆಗಿನ್ನ ಇವತ್ತು ಸ್ವಲ್ಪ ಪರವಾಗಿಲ್ಲ ಅಂತ ಹೇಳೋರೆ ಡಾಕ್ಟ್ರು. ಇನ್ನೊಂದು 2-3 ದಿವಸ ಇರಬೇಕಂತೆ. ನಮ್ಮ ಅಮ್ಮಗನ ಮನೆ ಇಲ್ಲ, ಇಲ್ಲೇ ಎಲ್ಲ ಇರೋದು. ನಾವು ಹೋಗಿ ಬತ್ತಾ ನೋಡ್ಕೊಂತೀರಿ. ನಿನ್ನ ಪಾಡಕ್ಕೆ ನೀನು ಹೋಗಮ್ಮ. ನೀನು ಸುಮ್ಮನೆ ಏನೋ ಆ ಹುಡುಗನ ಜ್ಞಾನ ಬಂದು ನಿನ್ನ ನೋಡಿದ್ರೆ ತಿರ್ಗಾ ಇನ್ನು ಟೆನ್ಷನ್ ಏನೋ ಮಾಡ್ಕೊಂಡು ತಿರ್ಗಿ ಏನೋ ಹೆಚ್ಚು ಕಮ್ಮಿ ಆದತ್ವ. ತಾತ ಈ ಅಮ್ಮನ ಕಂಡ್ರೆ ಆಗೋದೇ ಇಲ್ಲ ಸಂಜಯ್ಗೆ. ನೀನು ಹೇಳಿದ್ದು ನಿಜವೇ ತಾತ. ಇನ್ನು ನೋಡ್ಬಿಟ್ಟು ಎದ್ಬಿಟ್ಟು ಟೆನ್ಷನ್ ಎಲ್ಲ ಮಾಡ್ಕೊಂತಾನೆ. ಅಪ್ಪ ಮಲೇಶಿ ಬಂದವನ್. ಮಲೇಶಿ ಯಾರು? ಸ್ನೇಹ ಇಲ್ಲ, ಮೊದಲನೇ ಗಂಡು ಮಲೇಶಿ ಬಂದವ್ ನೀನು? ಹ್ಞೂ ಬಂದವನೇ. ಅದೇ ತೊಟ್ಟದ್ನ ನೀನು ನೋಡ್ಬಿಟ್ಟು ಎತ್ತೋದ್ನ ಹೋಲ್ಬಿಡು. ಅವ್ರ ಕತೆ ಎಲ್ಲ ನಮ್ಗೆ ಏನು ಬೇಕು ಬೇಡ. ನೀನು ಬೇಜಾರು ಮಾಡ್ಕೊಂಬೇಡಮ್ಮ. ಏನು ಅಷ್ಟು ಮಾತ್ರ ಬಂದು ಮಾತಾಡ್ಸ್ಕೊಂಡು ಓದಲ್ಲ, ಅಷ್ಟೇ ಸಂತೋಷ ನಮ್ಗೆ. ನಾವು ನೋಡ್ಕೊಂತೀರಿ, ನೀನು ಹೋಗಮ್ಮ. ನಮ್ಮ ಅತ್ತೆ ಮಗು ಎಲ್ಲ ಎಲ್ಲವರೇ ತಾತ? ಎಲ್ಲ ನಮ್ಮ ಮನೆಗೆ ಅವ್ರಮ್ಮ, ನಮ್ಮ ಮನೆಗೆ ಅವ್ರೆ. ಇವಾಗ ಮಗುಕ್ಕೂ ಹೆಂಗೋ ಈ ಸ್ಕೂಲ್ ರಜಾ ಅಲ್ಲ, ನಮ್ಮ ಮನೆಗೆ ಇರ್ತಾರೆ. ನಾವು ಮನೆಗೆ ನೋಡ್ಕೊಂತಾರೆ ಬಿಡಮ್ಮ. ಸರಿ ತಾತ ಆಯ್ತು. ಸರಮ್ಮ ಆಯ್ತು. ಏನಾದರೂ ಹೆಚ್ಚು ಕಡಿಮೆ ಆದರೆ ನಾನಂತೂ ಸುಮ್ಮನೆ ಇರಲ್ಲ ತಾತ. ಓಹೋ ಸಾಧ್ವಿಲ್ಲ ಹೋಗಮ್ಮ, ಬರೀದಕ್ಕೆ ಬರಕ್ಕಮ್ಮ ಅಂತ. ಆವಾಗ ಚೆನ್ನಾಗಿದ್ದಾಗ ಮಗುನ ಗಂಡನ ಬಿಟ್ಟು ಒಳಗೋಗಿ ಎಲ್ಲೋಗಿತ್ತ ಈ ಅಕ್ರೆ. ಇವಾಗ ಬಂದಿದ್ಯಾ ಇಲ್ಲಿಗೆ ಆಸ್ಪತ್ರೆಗ ನನ್ನ ಗಣ್ಣು ಅಂತ? ಹೋಗು, ಯಾರನ್ನ ಕೇಳಿಸ್ಕೊಂಡ ಕೆರ್ದಾಗೇನೋ ಹೊಡ್ದಾರು. ಸುಮ್ಮನೆ ಇರಬೇಕು ಸ್ನೇಹ. ಈ ದುಡುಕಿ ಮಾತಾಡೋದು ಬಿಡು ನೀನು. ಸುಮ್ಮನೆ ಇರಬೇಕು. ಅಲ್ಲ ಹೆಚ್ಚು ಕಡಿಮೆ ಆಗ್ಬಿಟ್ರೆ ನಾನಂತೂ ಸುಮ್ಮನೆ ಬಿಡಲ್ಲ ಅಂತಂದ್ರೆ ಅದಕ್ಕೇನು ಅರ್ಥ ತಾತ? ನಾವೇನು ಇಲ್ಲೇ ನೋಡ್ಕೊತಾ ಇಲ್ಲ? ಅಲ್ಲ ನಾವೇನು ಇಲ್ಲೇ ನೋಡ್ಕೊತಾ ಇಲ್ಲ? ಇವಾಗ ಬಂದ್ಬಿಟ್ಟವಳೆ. ಸರಿನಮ್ಮ ಆಯಿತು, ಇನ್ನು ಓಡಮ್ಮ. ಇವಾಗ ಬಂದ್ಬಿಟ್ಟವಳೆ ತಡಿ. ನಿಮ್ಮ ಇವು ಮಗು ಫೋನ್ ಮಾಡ್ತಾವಳಂತೆ. ಫೋನ್ ಅಂತಿ ಮಾತಾಡ್ಬೇಕು ತಾನೇ ಅಮ್ಮ? ಇಲ್ಲ ಎಲ್ಲೋ ಇದ್ರಿ ಬರ್ತೀರಿ ಅಂತ ಹೇಳಿದ್ರೆ ಅವ್ರಿಗೂ ಒಂಥರ ಧೈರ್ಯ ತಾನೇ? ಹ್ಞೂ ತಾತ, ನಾವು ಅಮ್ಮನ್ಗೆ ಫೋನ್ ಮಾಡ್ಬಿಟ್ಟು ಅವಳ ಕೈಯಲ್ಲಿ ಮಾತಾಡಿಸ್ತೀನಿ. ಫಸ್ಟ್ ಆ ಕೆಲಸ ಮಾಡು. ಫಸ್ಟ್ ಮಗುಕ್ಕೆ ಫೋನ್ ಮಾಡು. ಮಲೇಶಿ ಯಾಕ? ತಾತನ ಸುಮ್ಮನೆ ಯಾಕ? ಬೇಡ ಬಿಡು. ತಾತ ನೀರಿಲ್ಲ ಅಂತಂದರೆ ಅವಳು ಸ್ನೇಹಕ್ಕೆ ಒಂದು ಆಟ ಆಡಿಸ್ಬೋದಾಗಿತ್ತು ಅಷ್ಟೊತ್ತು. ತಾತನವನೇ ಇನ್ನು ಬೈಕಂತಾನೆ. ಅದಕ್ಕೆ ಸರಿ ಹೋಗೋಣ. ಸರಿ ನಡಿ. ಅವ್ರು ಕಳ್ಸಲ್ಲ ಅಂತ ನನಗೆ ಗೊತ್ತು. ಒಂದು ಮಾತು ನೆಲ್ದಾಗ ಬಿತ್ತಿರೋ ಮಾತು ಎದ್ದಿರಲಿ ಅಂತ ಒಂದು ಮಾತು ಹಂಗಂದೆ. ಇವಾಗ ತಾನೇ ನೀನು ಕರ್ಕೊಂಡು ಹೋದ್ರೆ ಅಷ್ಟು ಟ್ರೀಟ್ಮೆಂಟ್ ಕೊಡೋಕೆ ಕಾಸಲ್ಲಿಂದ ತತ್ತೀಯ ನೀನು? ಹರ್ಷ ಅವ್ರ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೈತೆ. ಯಾವುದು ಬೇಡ ನಡಿ. ತಾತನಿಲ್ಲ ಅಂದಿದ್ರೆ ಇನ್ನೊಂದು ಅಷ್ಟೊತ್ತು ಆ ಸ್ನೇಹಿನ ಆಟ ಆಡಿಸ್ಬೋದಾಗಿತ್ತು. ಹೋಗ್ಲಿ ಬಿಡು. ನಾನು ಯಾವಾಗಲೂ ಸ್ನೇಹಿ ಅಂತಲೇ ಇರ್ತೀಯ. ಅವಳನ್ನ ನಾನು ಚೆನ್ನಾಗೇ ನೋಡ್ಕೊಂಡಿದ್ದೆ ಅಕ್ಕ. ಇದ್ದಾಗೂ ಚೆನ್ನಾಗಿ ನೋಡ್ಕೊಂಡೆ, ಬಿಟ್ಟು ಹೋದಾಗೂ ಅವಳನ್ನ ಇಷ್ಟಪಡ್ತೀನಿ. ಆದರೆ ಅವಳೇ ನನಗೆ ಬೆಲೆ ಕೊಡಲಿಲ್ಲ. ಸರಿ ನಡಿ. ಯಾರ್ಯಾರ ಹಣೆ ಬರ ಏನೇನಾಯ್ತು ಏನು ಮಾಡೋಕ್ಕಾಗಲ್ಲ ನಡಿ. ಆ ಮಗುಗೆ ಒಂದು ಫೋನ್ ಮಾಡಮ್ಮ. ಸರಿ ತಾತ ಆಯ್ತು. ಅಪ್ಪ ನಾನು ಆಸ್ಪತ್ರೆ ಎಲ್ಲ ಒಂದು ಸುತ್ತಾಕ ಬರ್ತೀನಿ ತಡಿ. ಅಪ್ಪ ನಾನು ಕೇಳೋದ ಮರ್ತದ್ನೆ. ಅವ್ನ ಮೈ ಮೇಲಿನ ಬಟ್ಟಿಗ್ಲಿಲ್ಲ, ಸಂಜಯ್ ಮೈ ಮೇಲಿಂದ ಅವ್ನ ಕತ್ತಾಗ ಚೈನಾ ಕಂಡಿದ್ನ. ಚೈನಾ ಇಲ್ಲ? ಹೌದೇ? ಅವರು ಒಳಕ್ಕೆ ಕರ್ಕೊಂಡು ಹೋದ್ರಲ್ಲ ಅವತ್ತು ಬಟ್ಟಿಗ್ಲೆಲ್ಲ ತೆಗೆದಾಕಿದ್ರೆ. ಎಲ್ಲಮ್ಮ ಬಟ್ಟಿಗ್ಲು? ಇಲ್ಲ ತಾತ, ನನ್ನ ಕೈಲಿ ಕೊಟ್ಟಿಲ್ಲ. ಬಟ್ಟಿಗ್ಲು ಹಾಕಿ ಅವ್ರೆ ಅಂತ ನಾನು ಅನ್ಕೊಂಡಿದ್ನಿ ತಾತ. ಇಲ್ಲ, ಅವ್ನ ಮೈ ಮ್ಯಾಗ ಬಟ್ಟಿಗ್ಲು ಇಲ್ಲ. ಅವ್ನ ಮೈ ಮೇಲೆ ಬಟ್ಟಿಗ್ಲು ಇಲ್ಲ, ಚೈನು ಇಲ್ಲ. ಬರೀ ಬೆತ್ಲಾಗೆ ಮಲ್ಸವ್ರ ಅವನ್ನ. ಶಿಕುನೆ ಬಾ ಹೋಗಿ ಡಾಕ್ಟರ್ನ ಕೇಳೋಣ ಬಾ. ಹೋಗು ಕೇಳೋಗು. ನಾನು ಆಸ್ಪತ್ರೆಲ್ಲ ಒಂದು ಸುತ್ತಾಕ ಬರ್ತೀನಿ. ಕೃಷ್ಣಮ್ಮನ ಅದೆಲ್ಲವನ್ನ ನಾನು ಹುಡ್ಕೊ ಬರ್ತೀನಿ. ಬಾರಲೆ ಬಾ, ಹೋಗಿ ಕೇಳೋಣ ಬಾ. ನಿಂಗೆ ದಿಗ್ಲೇನೋ ನಿಂಕ?
ಓ ಬೀಳ್ತವೆ ನೋಡ್ತಾ ಇವಾಗ ಏಟ್ಗೆ ಈ ಕಡೆಯಿಂದ ನಿಂಕ ನೋಡ ನೀನು ಹಿಂಗೆಲ್ಲ ಮಾತಾಡ್ದೆ ನಾನು ಮನ್ಕೊಳ್ತೀನಿ. ಮನ್ಕೊಳ್ತೀನಿ ನಾನು. ಇಲ್ಲ ಬಾಪ ಶಿಕೋನೆ ಬಾ, ಆಮೇಲೆ ಅಲ್ಲಿ ಐಸ್ ಕ್ರೀಮ್ ಎಲ್ಲ ತಗೊತೀನಿ ಬಾರೋ. ಏನೋ ಆ ಕಲರ್ ಐಸ್ ಕ್ರೀಮ್ಗಳು ಎಷ್ಟು ಚೆನ್ನಾಗವೆ ಶಿಕೋನೆ. ನಾನು ಇವತ್ತೆಲ್ಲ ನೋಡಿದ್ವಾ ಊರಾಗ ಪಂಡಿತರನ್ನ ತಂದಿಕ್ಕು ಅಂತ ಹೇಳ್ಬೇಕ್ಲೆ. ಬಾ ಡಾಕ್ಟ್ರ್ ಹತ್ರ ಹೋಗಿ ಮಾತಾಡ್ಬಿಟ್ಟು ಆಮೇಲೆ ಐಸ್ ಕ್ರೀಮ್ ತಗೊಡ್ತೀನಿ ಬಾ. ನೋಡಿ ಬಂತೆ ಹಂಗೆ ಬಾ ತಾರೀಕಾ. ಜೋರಾಗಿ ಮಾತಾಡಿದೆ ಅನ್ನೋ ಬೋಚಕ್ಕೆ ಊಟ ಇರ್ತೀನಿ ಅಷ್ಟೇ. ಏನಿಪ್ಪ ಸ್ಕೂಲ ಬಾ. ಆ ಹೆಂಗಸ್ರಲ್ಲ ಫೋನ್ ಮಾಡು. ಆ ಹೆಂಗಸ್ರೆಲ್ಲ ಬಂದಂಗೆ ನೋಡ್ಕೊಂಡು ಹೋಗ್ಲಿ ಪಾಪ. ನಾನು ಹೋಗ್ಬಿಟ್ಟು ಅವ್ರನ್ನೆಲ್ಲ ಕಳಿಸ್ತೀನಿ ಬಾರಾ. ಯಾಕೆ ಅಳ್ತಾ ಇರೋದು? ಅಳ್ಕುಡ್ದು. ಅಪ್ಪನೂ ನಾನು ಇಲ್ಲೇ ಮದುವೆಗೆ ಬಂದಿದ್ದೀರಿ, ಬಂದ್ಬಿಡ್ತೀರಮ್ಮ, ಅಳ್ಬಾರ್ದು. ಯಾಕೆ ಅಳೋದು? ನಿಂಗೇನಾದರೂ ಬೇಕಾ ಬೆಂಗಳೂರಿಂದ ತಗೊಂಬರ್ತೀನಿ. ಏನು ಬೇಕು ಹೇಳಮ್ಮ, ನನ್ನ ಬಂಗಾರ ಮಗುವಮ್ಮ ಇದು, ಅಳ್ಬಾರ್ದು. ಅಜ್ಜಿಯಲ್ಲಿ ಅಯ್ಯೋ ಏನಪ್ಪ ಮಾಡೋದು? ನಮ್ಮ ಅತ್ತೆನೂ ನೋಡಿದ್ರೆ ಅಂದ್ಬಿಡ್ತಾಳೆ ಅಷ್ಟೇ, ಎದೆ ಹೊಡ್ಕೊಂಬಿಡ್ತಾಳೆ. ಹಿಂಗೆ ಸುಮ್ಮನೆ ಬಿಡ್ತಾಳೆ ನನ್ನನ್ನು. ನಿಶಾ, ನಾನು ಅಪ್ಪ ಬಂದ್ಬಿಡ್ತೀರಿ. ಇವಾಗಿಲ್ಲ. ಏನಂತಮ್ಮ? ಅವ್ರ ಅಪ್ಪನ ನೋಡ್ಬೇಕಂತ ಅಳ್ತಾಳೆ ತತೋ. ಬರ್ತೀರಿ ಅಂತ ಹೇಳು. ಹೇಳ್ತಾ ಇದ್ದೀನಿ, ಯಾವಾಗ ಬರ್ತೀರಿ ಅಂತ ಕೇಳ್ತಾವಳೆ. ಕತ್ತೆ ಆಯ್ತಲ್ಲ. ರಾಮನ್ಗೆ ಹೇಳ್ತೀನಿ ಕರ್ಕೊಂಬರ ಅಂತ. ಇನ್ನೇನು ಮಾಡ್ತೀಯಮ್ಮ? ಏನೋ ಇವು ನಾಳೆನೋ ನಾಳಿದ್ದು ಹೋಗಂಗಿದ್ರೆ ಏನೋ ಬರ್ತೀರಿ ಅಂತ ಹೇಳ್ಬೋದು. ಯಾವಾಗ ಏನೋ ಯಾರಿಗೆ ತಿಳಿಯೋದು? ರಾಮನ್ನ ಕರ್ಕೊಂಬ ಅಂತ ಹೇಳ್ತೀನಿ. ರಾಮು ಮಾಮ ಅವನಲ್ಲ, ರಾಮು ಮಾಮ ಜೊತೆಗೆ ಅಜ್ಜಿ ನೀನು ಬರ್ತೀರ ಕಾರಾಗೆ? ರಾಮು ಮಾಮ ಕರ್ಕೊಂಡ್ ಬರ್ತಾನೆ ಬಮ್ಮ, ಅಜ್ಜಿನೂ ನೀನು ಇಬ್ರು ಬರ್ರಿ. ರಾಮು ಮಾಮ ಜೊತೆಗೆ ಬಾ ನೀನು. ಅಲ್ಬಾರ್ದು, ಸುಮ್ಮನೆ ಇರಬೇಕು. ನೀನು ಜಾಣೆ ಅಲ್ಲ ನೀನು. ಇವಾಗ ರಾಮು ಮಾಮ ಬರ್ತಾನೆ, ರಾಮು ಮಾಮ ಜೊತೆಗೆ ಬರ್ತೀಯಾ? ನಿಶಾ, ಇಲ್ಲ ಎಲ್ಲ ಹೋಗೈತೆ. ಬಂದ್ಮೇಲೆ ಫೋನ್ ಮಾಡಿಸ್ತೀನಿ. ನೀನು ಅಷ್ಟರೊಳಗೆ ರಾಮು ಮಾಮ ಜೊತೆಗೆ ಬಮ್ಮ. ಅಳ್ಬಾರ್ದು. ಯಾಕೆ ಅಳೋದು ನೀನು? ಸರಿ ಬಾ. ಮುಂದುವರಿಯುವುದು.